ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿ ಅದಾದ ನಂತರ ಜಾಮೀನು ಪಡೆದು ಹೊರಬಂದಂತಹ ನಟ ದರ್ಶನ್ ಮೊಟ್ಟ ಮೊದಲ ಬಾರಿಗೆ ಮಾತನಾಡಿದ್ದಾರೆ. ತಮ್ಮ ಅಭಿಮಾನಿಗಳಿಗೆ ಒಂದು ಸಂದೇಶವನ್ನ ನೀಡಿದ್ದಾರೆ. ಏನು ಹೇಳಿದ್ದಾರೆ ದರ್ಶನ್ ನೋಡೋಣ ಬನ್ನಿ. ಎಲ್ಲ ನನ್ನ ಪ್ರೀತಿಯ ಸೆಲೆಬ್ರಿಟಿಗಳಿಗೆ ನಮಸ್ಕಾರ ಹೇಳ ಇಲ್ಲ ಥ್ಯಾಂಕ್ಸ್ ಹೇಳ ಧನ್ಯವಾದ ಹೇಳಿದ್ರು ಏನೇ ನನ್ನ ಪದ ಯೂಸ್ ಮಾಡಿದ್ರು ಕೂಡ ತುಂಬಾ ಕಮ್ಮಿ. ಯಾಕಂದ್ರೆ ನೀವು ತೋರಿಸಿರೋಷ್ಟು ಪ್ರೀತಿ ಅಭಿಮಾನ ಇನ್ಯಾವತ್ತೂ ಅದನ್ನ ಅದು ಯಾವ ಥರ ರಿಟರ್ನ್ ಮಾಡೋದು ನನಗೂ ಗೊತ್ತಾಗಲ್ಲ. ಬಟ್ ಇವತ್ತು ಆ್ಯಕ್ಚುಲಿ ಇಲ್ಲಿ ಕೂತ್ಕೊಳ್ಳೋಕ್ಕಾಗಲಿ ಹೇಳೋಕ್ಕಾಗಲಿ ಒಂದೇ ಒಂದು ರೀಸನ್ ಏನಂತಂದರೆ ಈಗ ಆ್ಯಕ್ಚುಲಿ ಬರ್ಡೇ. ಯಾಕಂದರೆ ನೀವುಗಳು ತುಂಬ ಆಸೆ ಪಟ್ಟಿದ್ರಿ, ನನಗೂ ತುಂಬಾ ಆಸೆ ಇತ್ತು. ಯಾಕಂದರೆ ಪ್ರತಿಯೊಬ್ಬರನ್ನು ಮೀಟ್ ಮಾಡಿ ಥ್ಯಾಂಕ್ಸ್ ಹೇಳೋಣ ಅಂತ ಹೇಳಿ. ಯಾಕಂದರೆ ಪ್ರತಿ ಸಲ ನೀವು ಬಂದಾಗಲೂ ಎಲ್ರಿಗೂ ನಿಂತ್ಕೊಂಡೆ ಆ್ಯಕ್ಚುಲಿ ಕೈ ಕೊಟ್ಕೊಂಡು ಎಲ್ರಿಗೂ ಒಂದು ಥ್ಯಾಂಕ್ಸ್ ಇಲ್ಲ ವಿಷಸ್ ತೊಗೊಳ್ತಾ ಇದ್ವಿ. ಬಟ್ ಈ ಸಲ ಒಂದೇ ಒಂದು ಪ್ರಾಬ್ಲಮ್ ಏನಂತಂದರೆ, ಏನೋ ದೊಡ್ಡ ಪ್ರಾಬ್ಲಮ್ ಅಂತ ನಾನು ಹೇಳ್ತಲ್ಲ, ನನ್ನ ಹೆಲ್ತ್ ಇಶ್ಯೂ ಅಷ್ಟೇ, ಇನ್ನೇನೂ ಇಲ್ಲ. ಯಾಕಂದರೆ ನಾನು ತುಂಬ ಹೊತ್ತು ನಿಂತ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ ಏನು ಪ್ರಾಬ್ಲಮ್ ಅಂತ ನಿಮ್ಗಳಿಗೂ ತುಂಬ ಚೆನ್ನಾಗಿ ಗೊತ್ತು. ಯಾಕಂದರೆ ನಿಂತ್ಕೊಂಡು ನಾನು ಆ್ಯಕ್ಚುಲಿ ಎಲ್ರಿಗೂ ವಿಶ್ ಮಾಡೋಕ್ಕೆ ನನ್ನ ಕೈಲಿ ಆಗಲ್ಲ ಅಂತ. ಯಾಕಂದರೆ ಯಾವಾಗ ಇಂಜೆಕ್ಷನ್ ತೊಗೊಳ್ತೀನೋ ಒಂದು 15-20 ದಿನ ಅಲ್ಲಿ ಬಿ ಓಕೆ. ಬಟ್ ಆಮೇಲೆ ಮತ್ತೆ ಅದ್ರ ಪವರ್ ಕಮ್ಮಿ ಆಗ್ತಿರೋಂಗೆ ಪೇನ್ ಸ್ಟಾರ್ಟ್ ಆಗುತ್ತೆ. ಸೊ ಆಪ್ರೇಷನ್ ಅನ್ನೋದು ಕಟ್ಟಿದ ಬುತ್ತಿ, ಅದು ಎಲ್ರಿಗೂ ಗೊತ್ತು, ನನಗೂ ಗೊತ್ತದು. ಸೊ ಅದಂತೂ ಮಾಡಿಸ್ಲೇಬೇಕು ನಾನು. ಆದರೆ ಈಗಿರೋ ಕೆಲಸಗಳಲ್ಲಿ ಯಾರ್ಯಾರು ನಾನು ಒಪ್ಕೊಂಡಿದ್ದೀನಿ ಸಿನಿಮಾಗಳು. ಸೊ ಯಾಕಂದರೆ ನಾನೆಲ್ಲ ನನ್ನ ನಿರ್ಮಾಪಕರಿಗೂ ಥ್ಯಾಂಕ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇಷ್ಟು ದಿನ ಕಾದರು. ಸೊ ಅದೊಂದು ರೀಸನ್ಗೋಸ್ಕರ ಅವ್ರುಗಳು ಆ್ಯಕ್ಚುಲಿ ಇಷ್ಟು ದಿನ ಕಾದಿದ್ದಾರೆ. ನಾನು ಅವ್ರುಗಳಿಗೆ ಅನ್ಯಾಯ ಮಾಡಬಾರ್ದು. ಯಾಕಂದರೆ ಅವರು ಒಂದು ಏನೇನೋ ಪ್ರಾಜೆಕ್ಟ್ಗಳು ಅಂದ್ಕೊಂಡಿರ್ತಾರೆ ಅಂತೇಳಿ. ಸೊ ಅದಕ್ಕೋಸ್ಕರ ಸ್ವಲ್ಪ ಇದು ಮಾಡ್ತಾ ಇದ್ದೀನಿ. ಯಾಕಂದರೆ ಎಲ್ಲರಿಗೂ ಪುಷ್ ಆಗುತ್ತೆ, ಎಲ್ಲರಿಗೂ ಪುಷ್ ಮಾಡೋಣ ಅಂತ ನಾನು ಟ್ರೈ ಮಾಡ್ತಾ ಇದ್ದೀನಿ, ಇಲ್ಲ ಅಂತಲ್ಲ. ಸೊ ಆದ್ದರಿಂದ ದಯಮಾಡಿ ಎಲ್ಲ ನನ್ನ ಸೆಲೆಬ್ರಿಟಿಗಳು, ನನ್ನ ಪ್ರೀತಿಯ ಸೆಲೆಬ್ರಿಟಿಗಳು, ಇದೊಂದ್ಸಲಿ ನನಗೆ ಕ್ಷಮೆ ಕೊಟ್ರಿ. ಯಾಕಂದರೆ ನಾನು ಸಿಗ್ತೀನಿ, ನಾನು ಸಿಗಲ್ಲ ಅಂತಲ್ಲ, ಖಂಡಿತ 101% ನಾನು ಸಿಕ್ಕೇ ಸಿಗಬೇಕು. ಯಾಕಂದರೆ ನಿಮ್ಮೆಲ್ಲ ಇಂಡಿವಿಜುವಲಿ ನಾನು ಥ್ಯಾಂಕ್ಸ್ ಹೇಳಲೇಬೇಕು ಅದನ್ನು. ಆದರೆ ಈಗಲ್ಲ, ಇನ್ನೊಂದು ಸ್ವಲ್ಪ ದಿನ ಆಗಲಿ. ಯಾಕಂದರೆ ನಂದು ಸ್ವಲ್ಪ ಯಾಕಂದರೆ ಈಗಲೇ ಕಾಲೆಲ್ಲ ಸ್ವಲ್ಪ ನಂಬಾಗ್ತಾ ಇದೆ. ಸೊ ಸ್ವಲ್ಪ ನಮ್ಮ ಡಾಕ್ಟರ್ ಹತ್ರ ಎಲ್ಲ ನಾನು ಕನ್ಸರ್ನ್ ಮಾಡಿ ಏನು ಮಾಡ್ಬೋದು ಅದಕ್ಕಿನ್ನು ನೆಕ್ಸ್ಟ್ ಅಂತ ಹೇಳಿ. ಯಾಕಂದರೆ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ನಿಮಗೂ ತುಂಬ ಚೆನ್ನಾಗಿ ಗೊತ್ತು. ಸೊ ಇದೊಂದು. ಆಮೇಲೆ ದಯಮಾಡಿ ಯಾವ ಹೂವಾಪೋಗಳಿಗೂ ನನ್ನ ಸೆಲೆಬ್ರಿಟಿಗಳು ಕಿವಿ ಹಾಕೋಬಿಟ್ರು. ಈಗ ಮೊನ್ನೆದು ಒಂದು ಇದಿತ್ತು, ಏನೋ ಯಾರೋ ನಿರ್ಮಾಪಕರು ಕೊಟ್ಬಿಟ್ರು, ಹಂಗೆ ಹಿಂಗೆ ಅದು ಇದು ಎಲ್ಲ. ಹೌದು, 101%. ಯಾಕಂದರೆ ಸೂರಪ್ಪ ಬೊಬ್ಬರು ಆ್ಯಕ್ಚುಲಿ ವಾಪಸ್ ಕೊಟ್ಟಿದ್ದು ಏನಕ್ಕೆ ಅಂತಂದರೆ, ಸೂರಪ್ಪ ಬೊಬ್ಬರು ಆ್ಯಕ್ಚುಲಿ ನಾನು ಸಿನಿಮಾ ಮಾಡೋಕ್ಕೆ ಬಂದಾಗ ಅವ್ರು ತುಂಬ ಕಮಿಟ್ಮೆಂಟ್ಸ್ ಏನೋ ಇತ್ತು ಪಾಪ. ಸೊ ಸಿನಿಮಾ ಆದರೆ ನನ್ನ ಕಮಿಟ್ಮೆಂಟ್ಸ್ ಎಲ್ಲ ಇದಾಗುತ್ತೆ ಅಂತ. ಯಾಕಂದರೆ ಇಂಡಸ್ಟ್ರಿಲಿ ನನಗೆ ಗೊತ್ತಿರೋರೊಬ್ಬರು ತುಂಬ ಪರಿಚಯ ಇರೋರು, ಅವ್ರನ್ನ ಕರ್ಕೊಂಬಂದು ನಿಮಗಿದೆ ದರ್ಶನ ಮಾಡೋಣ, ಸರಿ ಅಣ್ಣ ಮಾಡ್ಕೊಡ್ತೀನಿ ಅಂತ. ಬಟ್ ಈಗ ಆ್ಯಕ್ಚುಲಿ ಈಗ ನಡೆದಿದ್ದು ನಿಮಗೂ ಗೊತ್ತು. ಯಾಕಂದರೆ ಟೈಮೆಲ್ಲ ವೇಸ್ಟ್ ಆಗೋಯ್ತು. ಈ ಟೈಮಲ್ಲಿ ಮತ್ತೆ ಅವ್ರ ದುಡ್ಡನ್ನ ಇಟ್ಕೊಳ್ಳೋರು ಪಾಪ, ಅವ್ರಿಗೆ ಇನ್ನೂ ಕಮಿಟ್ಮೆಂಟ್ ಜಾಸ್ತಿ ಆಗುತ್ತೆ. ಸೊ ಅದಕ್ಕೋಸ್ಕರ ಸರ್ ನಿಮ್ಮ ಕಮಿಟ್ಮೆಂಟ್ ತೀರಿಸ್ಕೊಳ್ಳಿ. ಸೊ ಮುಂದಕ್ಕೆ ಒಂದು ಒಳ್ಳೆ ಸಬ್ಜೆಕ್ಟ್ ಸಿಗ್ದಾಗ ಖಂಡಿತ ಮಾಡೋಣ ಅಂತ ಅಷ್ಟೇ. ಆಮೇಲೆ ನಾನು ಪ್ರೇಮ್ ಖಂಡಿತ ಸಿನಿಮಾ ಮಾಡೇ ಮಾಡ್ತೀವಿ. ಯಾಕಂದರೆ ಅದು ನಮ್ಮ ಗುರುಗಳು, ಹಾಗೇನೆ ನನ್ನ ಪ್ರೀತಿಯ ಸ್ನೇಹಿತೆ, ಅದು ರಕ್ಷಿತನ ಆಸೆ ಅದು. ಸೊ ಇಲ್ಲ ಮಾಡೇ ಮಾಡೋಣ. ಸೊ ಬಟ್ ಒಂದೇನಂದ್ರೆ KVN ಪ್ರೊಡಕ್ಷನ್ಸ್ ಅವರು ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ. ಸೊ ಅವ್ರ ಪ್ರೊಡಕ್ಷನ್ ನಡೀತಾ ಇರ್ಬೇಕಾದ್ರೆ ಪುನಃ ಇನ್ನೊಂದು ಪ್ರೊಡಕ್ಷನ್ ಅಂದಾಗ, ಯಾಕಂದ್ರೆ ನನ್ನ ಒಂದು ಅನಿಸಿಕೆ ಅಂತಂದ್ರೆ, ಯಾವ ನಿರ್ಮಾಪಕ ಆಕ್ಚುಲಿ ಈಗ ಯಾವ್ದು ಪ್ರೊಡಕ್ಷನ್ ಇಲ್ದೇನೆ ಸುಮ್ಮನೆ ಇದ್ರೆ ಅಂಥವ್ರ ಜೊತೆ ಕೆಲಸ ಮಾಡಿ. ಯಾಕಂದ್ರೆ ಪ್ರೊಡಕ್ಷನ್ ನಿಮಗೂ ತುಂಬಾ ಚೆನ್ನಾಗಿ ಗೊತ್ತು. ಇವಾಗ ನಡೀತಾ ಇರೋ ಒಂದು ಇದರಲ್ಲಿ ಒಬ್ಬ ನಿರ್ಮಾಪಕ ಅಡ್ವಾನ್ಸ್ ಕೊಟ್ಟದ್ರಿಂದ ಹಿಡಿದು ರಿಲೀಸ್ ಆಗೋ ತನಕ ಆತನ ಕೆಲಸ ತುಂಬಾ ಇದೆ. ಬರೀ ದುಡ್ಡೊಂದು ಒಂದ್ಸದೇ ಅಲ್ಲ, ಸೊ ಎಲ್ಲ ಇದರಲ್ಲೂ ಕೂಡ. ಸೊ ಆದ್ರಿಂದ ಅಷ್ಟೇ, ಇನ್ನು ಅದು ಬಿಟ್ಟು ಇನ್ನೇನು ಆ ಥರದ್ದೇನಿಲ್ಲ. ಸೊ ಇದೊಂದು ನಾನು ಹೇಳ್ಬೇಕು. ಆಮೇಲೆ ನಿಮ್ಮ ಪ್ರೀತಿ, ಅಭಿಮಾನ, ಪ್ರೋತ್ಸಾಹ ನನ್ನಂತ ಮೇಲೆ ಇರೋದಕ್ಕೆ ನಾನು ಯಾವತ್ತೂ ಚಿರಋಣಿ ಆಗಿರ್ತೀನಿ. ಯಾಕಂದರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಏನಂತಾರೆ ಅದನ್ನು ತೀರ್ಸಕ್ಕೆ ನನ್ನ ಕೈಲಿ ಆಗಲ್ಲ. ಯಾಕಂದರೆ ನೀವು ಕೊಟ್ಟಿರೋಷ್ಟು ಪ್ರೀತಿ, ಆಮೇಲೆ ಪ್ರೀತಿಗಿಂತ ಹೆಚ್ಚಾಗಿ ಒಂದು ಸಪೋರ್ಟ್ ಅಂತ ಹೇಳ್ತಿರಲ್ಲ. ಇವಾಗ ಆ್ಯಕ್ಚುಲಿ ಸ್ವಲ್ಪ ಚಾರ್ಜ್ ಹಿಂಗೆ ತಿರ್ಗೋಗಿದೆ. ಬಟ್ ಆದರೂ ಇವತ್ತು ನೀವು ನಿಂತ್ಕೊಳ್ಳೋಕ್ಕೆ ಹಿಂಗೆ ಸಪೋರ್ಟ್ ಕೊಡ್ತಾ ಇದ್ರಲ್ಲ. ಸೊ ಅದಕ್ಕೆ ನಾನಾಗಲಿ ನನ್ನನ್ನು ನಂಬ್ಕೊಂಡ್ರೆ ಎಲ್ಲರೂ ಕೂಡ ನಿಮ್ಗಳಿಗೆ ಚಿರಋಣಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಈ ಮುಖಾಂತರ ನಾನು ಒಂದು 3 ಜನಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು. ಎಸ್ಪೆಷಲಿ ನಮ್ಮ ಹೀರೋ ಧನ್ವೀರ್ ಅವ್ರಿಗೆ. ಯಾಕಂದರೆ ಆತ ಪಾಪ ಯಾವಾಗಲೂ ಜೊತೆಲೇ ಇದ್ದು ನಮಗೊಂದು ದೊಡ್ಡ ಬೆನ್ನೆಲುಬು, ಮಾರಲ್ ಸಪೋರ್ಟ್ ಆಗಿದ್ದು. ಸೊ ಧನ್ವೀರ್ ಅವ್ರಿಗೂ ಥ್ಯಾಂಕ್ಸ್. ಹಾಗೇನೆ ನಮ್ಮ ಬುಲ್ಬುಲ್ ರಚಿತಾರಾಮ್ ಅವ್ರಿಗೂ ತುಂಬಾ ಥ್ಯಾಂಕ್ಸ್. ಹಾಗೇನೆ ನನ್ನ ಪ್ರಾಣ ಸ್ನೇಹಿತೆಯಾದ ರಕ್ಷಿತ್ಗೂ ಥ್ಯಾಂಕ್ಸ್. ಆಮೇಲೆಲ್ಲ ನನ್ನ ಸೆಲೆಬ್ರಿಟಿಗಳಿಗೂ
ಅನಂತ ಧನ್ಯವಾದ ಅಂದ್ರೂ ಕೂಡ ತಪ್ಪೇ ಅದು, ಯಾಕಂದ್ರೆ ತುಂಬಾ ಚಿಕ್ಕದು. ಆಮೇಲೆ ಇದೊಂದು ಹೇಳ್ಬೇಕು ಅನ್ಕೊಂಡೆ, ನೀವು ದರ್ಶನ್ ಆಕ್ಚುಲಿ ಬೇರೆ ಲ್ಯಾಂಗ್ವೇಜ್ಗೆ ಇಲ್ಲೇ ಇಷ್ಟೊಂದು ಪ್ರೀತಿ ಅಭಿಮಾನ ತೋರಿಸಿದ್ದೀರಾ, ಎಲ್ಲಾ ಮಾಡಿದ್ದೀರಾ, ಸುಮ್ಮನೆ ಎಲ್ಲಿಗೆ ಅಂತ ಹೋಗ್ಲಿ, ಸಾಯೋವರೆಗೂ ಇಲ್ಲೇನೆ, ಇಲ್ಲಿ ಬಿಟ್ಟು ಇನ್ನೆಲ್ಲೂ ನಾನು ಹೋಗಕ್ ಆಗೋದಿಲ್ಲ. ಯಾಕಂದ್ರೆ ಒಂದು ಈಸಿ ಆಗಿದ್ದೀನಿ ಹೇಳ್ತೀನಿ, ಕಾವೇರಿ ಎಲ್ಲಿ ಹುಡ್ತಾಳೆ ಅಂತ ನಿಮ್ಗೂ ತುಂಬಾ ಚೆನ್ನಾಗಿ ಗೊತ್ತು. ಆ ಕೊಡಗನೆ ನಾನು ಹುಟ್ಟಿರೋದು, ಅವಳು ಅಲ್ಲಿ ಹುಡ್ತಾಳೆ ಕಾವೇರಿ, ಎಲ್ಲಾ ಕಡೆ ಹರ್ಕೊಂಡ್ ಬರ್ತಾಳೆ ಅವಳು. ನನ್ ಸೀಮಿತ ಇರೋದು ಬರೀ ಮೇಕೆದಾಟ್ ಅಷ್ಟೇನೆ, ಅದರಿಂದ ಮುಂದಕ್ಕೆ ಬೆಂಗಾರ ಹರ್ಕೊಡೋದು ಅದಕ್ಕೊಂದು ಸಂಬಂಧ ಇಲ್ಲ ನಂಗೆ. ಸೊ ಆ ತರ ನಾನು ಯಾವಾಗ ಸಿನಿಮಾ ಮಾಡಿದ್ರು ಏನೇ ಮಾಡಿದ್ರು ಇಲ್ಲೇನೆ, ಅದು ಕನ್ನಡ ಸಿನಿಮಾನೇ. ಡಬ್ಬಾಗೆಲ್ಲ ಹೋದ್ರು ಅದು ಬೇರೆ ತರ ಅದಷ್ಟೇನೆ. ಬಟ್ ನಾನು ಕನ್ನಡದಲ್ಲೇ ಇರೋದು, ಕನ್ನಡ ಸಿನಿಮಾನೇ ಮಾಡೋದು. ದಯವಿಟ್ಟು ನನ್ನ ಪ್ರೀತಿಯ ಸೆಲೆಬ್ರಿಟಿಗಳು, ನಿಮ್ಮ ಅಭಿಮಾನ, ನಿಮ್ಮ ಪ್ರೋತ್ಸಾಹ, ನಿಮ್ಮ ಆಶೀರ್ವಾದ ಸದಾ ಹೀಗೆ ಇರ್ಲಿ ಅಂತ ಕೇಳ್ಕೊಳ್ತೀವಿ. ಖಂಡಿತ ಈ ಬೆಡ್ಗೆ 2 ಸಾಂಗ್ಗಳು ಮಾಡಿದ್ರು, ಸೊ ಅವರೆಲ್ಲರಿಗೂ ಥ್ಯಾಂಕ್ಸ್. ಆಕ್ಚುಲಿ ಎಲ್ಲ ಸಿಂಗರ್ಸ್ಗಾಗ್ಲಿ, ಆಮೇಲೆ ಪ್ರೊಡಕ್ಷನ್ ಅವ್ರಿಗಾಗ್ಲಿ, ಅವ್ರಗಳಿಗೂ ತುಂಬಾ ಥ್ಯಾಂಕ್ಸ್. ತುಂಬಾ ಒಳ್ಳೆ ಸಾಂಗ್ಗಳು ಮಾಡಿದ್ದೀರಾ. ಸೊ ಇಷ್ಟು ತೋರಿಸ್ತಾ ಅದನ್ನ ಎಕ್ಸ್ಪ್ರೆಸ್ ಮಾಡಕ್ ನನಗೂ ಆಗ್ತಾ ಇಲ್ಲ. ಹೆಂಗ್ ಎಕ್ಸ್ಪ್ರೆಸ್ ಮಾಡೋದು, ಏನ್ ಹೇಳಿದ್ರು ಅದು ಕಮ್ಮಿನೇ ಆಗ್ತಾ ಇದೆ. ನನ್ನ ಪದ ಏನ್ ಹೇಳಿದ್ರು ತುಂಬಾ ಕಮ್ಮಿ ಆಗ್ತಾ ಇದೆ. ಸೊ ಇದೊಂದ್ಸಲಿ ದಯಮಾಡಿ ಕ್ಷಮೆ ಇರಲಿ. ಸೊ ಖಂಡಿತ, ಬಟ್ ಆದಷ್ಟು ಬೇಗ ನಿಮ್ಗಳಿಗೆ ಸಿಗ್ತೀನಿ ನಾನು, ಅದು ಯಾವಾಗ ಅಂತ ಹೇಳ್ತೀನಿ. ಸೊ ಅಲ್ಲಿವರೆಗೂ ಮೊಟ್ಟೆಗೆ ಹಾಕೊಳ್ಳಿ. ನೀವು ಹೆಂಗೆ ಆಕ್ಚುಲಿ ದರ್ಶನ್ ಹೋಗ್ಲಿ ಪಾಪ, ಆಯ್ತು ಇದು ಸಲ ಬಿಟ್ಬಿಡೋಣ ಅಂತೇಳಿ. ನಟ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿ, ಜೈಲಿಗೂ ಹೋಗಿ ಬಂದ್ರು. ಅದಾದ ನಂತರ ಜಾಮೀನು ಮೇಲೆ ಬಿಡುಗಡೆಯಾದ್ರು. ಮೆಡಿಕಲ್ ರೀಸನ್ಗಾಗಿ ಜಾಮೀನು ತಗೊಂಡು ಮೊದಲು ಅವರು ರಿಲೀಸ್ ಆಗ್ತಾರೆ, ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ತಿರ್ತಾರೆ. ಆ ನಂತರ ಅವರಿಗೆ ರೆಗ್ಯುಲರ್ ಬೇಲ್ ಕೂಡ ಸಿಗುತ್ತೆ. ಹೊರಗಡೆ ಬಂದಂತಹ ನಂತರವೂ, ಬೇಲ್ ಸಿಕ್ಕಂತಹ ನಂತರವೂ ಯಾವತ್ತೂ ಮಾಧ್ಯಮಗಳಿಗೆ ರಿಯಾಕ್ಟ್ ಮಾಡಿರಲಿಲ್ಲ. ಕಳೆದ ಜೂನ್ ತಿಂಗಳ ನಂತರದಲ್ಲಿ ಇದೇ ಮೊದಲ ಬಾರಿಗೆ ಪಬ್ಲಿಕ್ ಆಗಿ ನಟ ದರ್ಶನ್ ಮಾತನಾಡಿರೋದು, ಅವರ ಅಭಿಮಾನಿಗಳಿಗೆ ಸಂದೇಶವನ್ನ ಕೊಟ್ಟಿರುವುದು, ವಿಡಿಯೋ ಮೂಲಕ ಒಂದಿಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಅವರು ಕೊಟ್ಟಂತಹ ಸಂದೇಶ ಏನು ಅಂದ್ರೆ, ಫೆಬ್ರವರಿ 16ನೇ ತಾರೀಕು ಅದು ನಟ ದರ್ಶನ್ ಅವರ ಹುಟ್ಟಿದ ದಿನ, ಅವರ ಬರ್ತ್ಡೇ ಇರುವಂತಹ ದಿನ. ಪ್ರತಿ ವರ್ಷ ಅವರೇ ಹೇಳಿದ ಹಾಗೆ ಅವರ ಮನೆಯ ಮುಂದೆ ಆ ಬರ್ತ್ಡೇ ಸೆಲೆಬ್ರೇಷನ್ ಬಹಳ ಜೋರಾಗಿರ್ತಾ ಇತ್ತು. ಎಲ್ಲೆಲ್ಲಿಂದಾನೋ ಅವರ ಅಭಿಮಾನಿಗಳು ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾ ಇದ್ರು. ಪ್ರತಿಯೊಬ್ಬರಿಗೂ ಕೂಡ ಶೇಕ್ ಹ್ಯಾಂಡ್ ಮಾಡಿ ತಮ್ಮನ್ನ ಪ್ರೀತಿಸುವಂತಹ ಸೆಲೆಬ್ರಿಟೀಸ್ ಅಂತ ಅವರು ಏನು ಅಭಿಮಾನಿಗಳನ್ನ ಕರೀತಾರೆ, ಅವರಿಗೆ ಥ್ಯಾಂಕ್ಸ್ ಅನ್ನ ಹೇಳೋದು ದರ್ಶನ್ ಅವರು ಪಾಲಿಸಿಕೊಂಡು ಬಂದಂತಹ ಪದ್ಧತಿ ಆಗಿತ್ತು. ಅದರ ಜೊತೆಗೆ ಅದೇ ದಿನ ಒಂದಿಷ್ಟು ಸಾಮಾಜಿಕ ಕಾರ್ಯಗಳನ್ನ ಕೂಡ ಮಾಡ್ತಾ ಇದ್ರು. ಆದರೆ ಈ ಬಾರಿ ಅವರಿಗೆ ಬೆನ್ನು ನೋವು ಇರುವಂತಹ ಕಾರಣಕ್ಕಾಗಿ, ಸ್ಪೈನಲ್ ಕಾರ್ಡ್ ಸಮಸ್ಯೆ ಇರುವಂತಹ ಕಾರಣಕ್ಕಾಗಿ ನಾನು ಜಾಸ್ತಿ ಹೊತ್ತು ನಿಲ್ಲೋದಕ್ಕೆ ನನಗೆ ಸಾಧ್ಯ ಇಲ್ಲ, ನನಗಿನ್ನೂ ಕೂಡ ನನ್ನ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದೀನಿ, ಹಾಗಾಗಿ ಇದು ಒಂದು ಬಾರಿ ನನಗೆ ಕ್ಷಮೆಯನ್ನ ಕೊಡಬೇಕು. ನೀವು ಇಲ್ಲಿ ತನಕ ಇಂಥ ಸಿಚುವೇಶನ್ನಲ್ಲೂ ನೀವು ತೋರಿಸಿರುವಂತಹ ಪ್ರೀತಿಗೆ, ನೀವು ನನ್ನ ಜೊತೆ ನಿಂತಿರುವುದಕ್ಕೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ, ನಾನು ಜೀವನ ಪೂರ್ತಿ ಅದಕ್ಕೆ ಚಿರಋಣಿಯಾಗಿರ್ತೀನಿ ಅನ್ನುವಂಥ ಮಾತನ್ನ ಹೇಳಿದ್ದಾರೆ ನಟ ದರ್ಶನ್. ಫೆಬ್ರವರಿ 16ನೇ ತಾರೀಕು ನನಗೆ ಸಿಗೋದಿಕ್ಕಾಗೋದಿಲ್ಲ ಅನ್ನುವಂತಹ ಸ್ಪಷ್ಟ ಸಂದೇಶವನ್ನ ಅಭಿಮಾನಿಗಳಿಗೆ ನೀಡಿದ್ದಾರೆ. ಅದರ ಜೊತೆಗೆ ಸಿನಿಮಾಗಳ ವಿಚಾರವಾಗಿ ಅವ್ರು ಮಾತನಾಡಿರುವುದು ಬಹಳ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಯಾಕಂದ್ರೆ ಕಳೆದ 2 ದಿನಗಳ ಹಿಂದೆ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಸೂರಪ್ಪ ಬಾಬು ಅವರ ಸಿನಿಮಾ ಸೇರಿದಂತೆ ಯಾವೆಲ್ಲ ಸಿನಿಮಾಗಳನ್ನ ಒಪ್ಕೊಂಡಿದ್ರು ದರ್ಶನ್, ಅಡ್ವಾನ್ಸ್ ಅನ್ನ ತಗೊಂಡಿದ್ರು, ಆ ಹಣವನ್ನ ವಾಪಸ್ ಮಾಡಿದ್ದಾರೆ ಅಂತ ಹೇಳಿ ಸುದ್ದಿಯಾಗಿತ್ತು. ಅದಕ್ಕೆ ಕ್ಲಾರಿಟಿ ಕೊಟ್ಟಿದ್ದಾರೆ ದರ್ಶನ್. ಅಭಿಮಾನಿಗಳು ಊಹಾಪೋಹಗಳಿಗೆ ಕಿವಿ ಕೊಡಬಾರ್ದು. ಸೂರಪ್ಪ ಬಾಬು ಅವರಿಗೆ ಬೇರೆ ಬೇರೆ ಕಮಿಟ್ಮೆಂಟ್ಗಳಿತ್ತು, ಅವ್ರಿಗೂ ಕೂಡ ಕಷ್ಟ ಆಯಿತು. ಒಬ್ಬ ನಿರ್ಮಾಪಕರಿಗೆ ಏನು ಕಷ್ಟ ಇರುತ್ತೆ ಅಂತ ನನಗೆ ಗೊತ್ತಿದೆ, ಹಾಗಾಗಿ ಅವ್ರಿಗೆ ತೊಂದರೆ ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಅವರ ಸಿನಿಮಾಗಾಗಿ ನಾನು ತೆಗೆದುಕೊಂಡಿದ್ದಂತಹ ಹಣವನ್ನ ನಾನು ವಾಪಸ್ ಕೊಟ್ಟಿದ್ದೀನಿ. ಮುಂದೆ ಯಾವತ್ತಾದ್ರೂ ಸಂದರ್ಭ ಬಂದ್ರೆ ಜೊತೆಯಾಗಿ ಸಿನಿಮಾ ಮಾಡೋಣ ಅಂತ ಹೇಳಿದ್ದೀನಿ. ಅದನ್ನ ಹೊರತುಪಡಿಸಿದಂತೆ ಬೇರೆ ಯಾರ ವಿಚಾರದಲ್ಲೂ ಕೂಡ ಸಿನಿಮಾ ಮಾಡಲ್ಲ ಅಂತ ನಾನು ಹೇಳಿಲ್ಲ. ಸಿನಿಮಾ ಮಾಡುವಂಥ ವಿಚಾರದಲ್ಲಿ ನಾನು ಇವತ್ತಿಗೂ ಕಮಿಟ್ ಆಗಿದ್ದೀನಿ. ಸಿನಿಮಾ ಮಾಡೇ ಮಾಡ್ತೀನಿ. ನಾನು ಕರ್ನಾಟಕ ಬಿಟ್ಟು ನಾನು ಬೇರೆ ಎಲ್ಲೂ ಕೂಡ ಹೋಗೋದಿಲ್ಲ. ಇಲ್ಲಿನ ಜನ ನನ್ನನ್ನು ಬೆಳೆಸಿದ್ದಾರೆ, ಇಲ್ಲೇ ನಾನು ಇರ್ತೀನಿ ಅನ್ನುವಂಥದ್ದನ್ನ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ. ಅದರ ಜೊತೆಗೆ ಇಂಥದ್ದೊಂದು ಕಷ್ಟದ ಸಮಯ ಏನಿದೆ, ಆ ಸಮಯದಲ್ಲಿ ತನ್ನ ಜೊತೆ ನಿಂತಹ ಸ್ನೇಹಿತರಿಗೆ ಒಂದು ಧನ್ಯವಾದ ಹೇಳಿದ್ದಾರೆ. ಮೊದಲನೇದಾಗಿ ನಾವು ಹೀರೋ ಧನ್ವೀರ್ ಅಂತ ಹೇಳಿದ್ರು. ನಟ ಧನ್ವೀರ್ ನಮಗೆ ಗೊತ್ತಿದೆ, ದರ್ಶನ್ ಜೈಲಿಗೆ ಹೋದಾಗಿನಿಂದಲೂ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರ ಜೊತೆಗೆ ಬೆಂಬಲವಾಗಿ ನಿಂತಿದ್ದು ನಟ ಧನ್ವೀರ್. ಜೈಲಿಗೆ ಹೋಗೋ ವಿಚಾರ ಇರಬಹುದು, ಕೋರ್ಟಿಗೆ ಹೋಗೋ ವಿಚಾರ ಇರಬಹುದು, ಆಸ್ಪತ್ರೆಗೆ ಹೋಗೋ ವಿಚಾರ ಇರಬಹುದು, ಲಾಯರ್ ಹತ್ರ ಹೋಗೋ ವಿಚಾರ ಇರಬಹುದು, ಎಲ್ಲ ಟೈಮ್ನಲ್ಲೂ ವಿಜಯಲಕ್ಷ್ಮಿ ಅವರಿಗೆ ಸಾಥ್ ಕೊಟ್ಟಿದ್ದು. ದರ್ಶನ್ ಹೊರಗಡೆ ಬಂದ ಮೇಲೂ ಕೂಡ ಅವರಿಗೆ ಸಪೋರ್ಟಿವ್ ಆಗಿ ನಿಂತಿದ್ದು ನಟ ಧನ್ವೀರ್. ಹೀಗಾಗಿ ಧನ್ವೀರ್ ಅವರು ತಮ್ಮ ಜೊತೆಗೆ ನಿಂತಿದ್ದನ್ನ ಸ್ಮರಿಸಿಕೊಂಡಿದ್ದಾರೆ. ಈ ಮೊದಲ ವಿಡಿಯೋದಲ್ಲಿ ಎಷ್ಟು ತಿಂಗಳುಗಳ ನಂತರ ಮಾತನಾಡಿರುವಂತಹ ಫಸ್ಟ್ ವಿಡಿಯೋ, ಬಹುಶಃ ಒಂದು 6-7 ತಿಂಗಳು ಕಳೆದು ಹೋಗಿದೆ. ಅದರಲ್ಲಿ ಮಾತನಾಡಿದ್ದಾರೆ. ಧನ್ವೀರ್ ಅವರಿಗೆ ಥ್ಯಾಂಕ್ ಯು ಹೇಳಿದ್ದಾರೆ. ವೆರಿ ಇಂಟ್ರೆಸ್ಟಿಂಗ್ಲಿ ತಮ್ಮ ಆಪ್ತ ಸ್ನೇಹಿತೆ
ರಚಿತಾ ರಾಮ್ ಅವ್ರಿಗೂ ಕೂಡ ಥ್ಯಾಂಕ್ ಯು ಹೇಳಿದ್ದಾರೆ. ತಮ್ಮ ಸಪೋರ್ಟಿಗೆ ನಿಂತಿದ್ದಕ್ಕೆ ಇಂಥ ಕಷ್ಟ ಕಾಲದಲ್ಲಿ. ಮೀಡಿಯಾ ಸಂದರ್ಶನದಲ್ಲೂ ಕೂಡ ರಚಿತಾ ರಾಮ್ ಅವರು ಯಾವತ್ತೂ ಕೂಡ ದರ್ಶನ್ ಅವರನ್ನ ಬಿಟ್ಕೊಟ್ಟಿರ್ಲಿಲ್ಲ. ಜೈಲ್ಗೂ ಕೂಡ ಹೋಗಿ ನೋಡ್ಕೊಂಡ್ ಬಂದಿದ್ರು. ಅವ್ರಿಗೊಂದು ಥ್ಯಾಂಕ್ ಯು ಹೇಳಿದ್ದಾರೆ. ಅದರ ಜೊತೆಗೆ ನಟಿ ರಕ್ಷಿತಾ ಅವರು ಕೂಡ ದರ್ಶನ್ ಅವರ ಬಹಳ ಆಪ್ತ ಸ್ನೇಹಿತೆ. ಅವರ ಸಿನಿಮಾಗೆ ಸಂಬಂಧಪಟ್ಟಂತಹ ದುಡ್ಡನ್ನ ಕೂಡ ದರ್ಶನ್ ವಾಪಸ್ ಕೊಟ್ಟಿದ್ದಾರೆ ಅನ್ನುವಂತಹ ಮಾತಿತ್ತು. ಬಟ್ ಹಾಗೆಲ್ಲ ಏನೂ ಆಗಿಲ್ಲ. ರಕ್ಷಿತಾ ಅವ್ರಿಗೂ ಕೂಡ ನಾನು ಥ್ಯಾಂಕ್ ಯು ಹೇಳ್ತೀನಿ ಅನ್ನುವಂತಹ ಮಾತನ್ನ ನಟ ದರ್ಶನ್ ಹೇಳಿದ್ದಾರೆ. ಒಟ್ನಲ್ಲಿ ಒಂದು ವಿಡಿಯೋ ಮೂಲಕ ಸುಮಾರು 6-7 ತಿಂಗಳ ನಂತರ ಮಾತನಾಡಿದ್ದಾರೆ ನಟ ದರ್ಶನ್. ಅದರಲ್ಲಿ ಹಲವು ವಿಚಾರಗಳಿಗೆ ಕ್ಲಾರಿಟಿಯನ್ನ ಕೊಡ್ತಾ ತಮ್ಮ ಜೊತೆ ನಿಂತಿರುವಂತಹ ಅಭಿಮಾನಿಗಳಿಗೆ ನಾನು ಚಿರಋಣಿ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಬರ್ಡೇಗೆ ಸಿಗೋಕ್ಕಾಗೋಲ್ಲ ಅನ್ನುವಂಥ ಸ್ಪಷ್ಟ ಸಂದೇಶವನ್ನ ನೀಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.